Hello viewers and my dear students, welcome back to my YouTube channel Educational Videos at Sabir Pasha. My dear students, in our previous video we have learned exercise 1.1 first main questions and second main question. Now in this video I am going to explain you the third main one. ಆತ್ಮೀಯ ವಿದ್ಯಾರ್ಥಿಗಳೇ, ನಾವು ಹಿಂದಿನ ವಿಡಿಯೋದಲ್ಲಿ ಎಕ್ಸರ್ಸೈಸ್ 1.1 ಗೆ ಸಂಬಂಧಪಟ್ಟಂತಹ ಮೊದಲ ಮತ್ತು ಎರಡನೇ ಪ್ರಶ್ನೆಯನ್ನು ಸಾಲ್ವ್ ಮಾಡಿದ್ದೇವೆ. ಈಗ ಮೂರನೇ ಒಂದು ಪ್ರಶ್ನೆ ಸಾಲ್ವ್ ಮಾಡೋಣ. ಸೊ ಹಿಯರ್ ಇಸ್ ದ ಕ್ವಶನ್. ನೋಡಿ, ಇವೆರಡು ನಾವು ಸಾಲ್ವ್ ಮಾಡಿದೀವಿ ಮಕ್ಕಳು. ನಾವು ದಿಸ್ ಇಸ್ find the LCM and HCF of the following integers by applying the prime factorization method. So first question 12, 15 and 21. ನೋಡಿ, ನಾವು ಪ್ರೀವಿಯಸ್ ವಿಡಿಯೋದಲ್ಲಿ ಮಕ್ಕಳು 2 ಪಾಸಿಟಿವ್ ಇಂಟಿಜರ್ಸ್ ಇರುವಂತಹದನ್ನ ಸಾಲ್ವ್ ಮಾಡಿದ್ವಿ. ಈಗ 3 ಪಾಸಿಟಿವ್ ಇಂಟಿಜರ್ಸ್ ನ LCM ಮತ್ತೆ HCF ಅನ್ನ ಫೈಂಡ್ ಔಟ್ ಮಾಡೋದನ್ನ ಈ ಒಂದು ವಿಡಿಯೋದಲ್ಲಿ ನಾವು ನೋಡೋಣ. ನಾವು ಲೆಟ್ಸ್ ಮೂವ್ ಆನ್ ಟು ದ ಫಸ್ಟ್ ಒನ್. ಸೊ ಯಾವುದಿತ್ತು ನಮಗೆ ಇದ್ದಂತಹ ನಂಬರ್ಸ್ 12, 15 ಅಂಡ್ ಸೊ ಒನ್ ಮೋರ್ ನಂಬರ್ ವಾಸ್ 21. ಈಗ ನಾವು ಇದನ್ನ ಸಾಲ್ವ್ ಮಾಡೋಣ ಸೇಮ್ ಆಸ್ ಯೂಶುವಲ್ ಮೆಥಡ್ ಅಲ್ಲಿ. 12 ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡೋಣ. 2 6 12, 2 3 6. ಓಕೆ, ನಾವು 12 ಗೆ ಏನು ಬಂತು ನಮಗೆ ಇಲ್ಲಿ ಬರ್ಕೊಳ್ಳಿ 2 ಇಂಟು 2 ಇಂಟು 3. ಸೇಮ್ ಪ್ರೀವಿಯಸ್ ಮೆಥಡ್ ನೀವೇನ್ ಕಲ್ತಿದ್ದೀರಾ ಅದೇ ಮೆಥಡ್ ಅಲ್ಲಿ. ದ ಸ್ಟೂಡೆಂಟ್ಸ್ ದೋಸ್ ಹ್ಯಾವ್ ನಾಟ್ ವಾಚ್ಡ್ ದ ಪ್ರೀವಿಯಸ್ ವಿಡಿಯೋ, ಮೊದಲು ಪಾರ್ಟ್ 1 ವಿಡಿಯೋನ ನೋಡ್ಕೊಳ್ಳಿ, ಮೊದಲು ಅದನ್ನ ಸಾಲ್ವ್ ಮಾಡಿ, ಆಮೇಲೆ ಇಲ್ಲಿ. ಸೊ ನಾನು ಒಂದು ಸಿಸ್ಟಮ್ಯಾಟಿಕ್ ವೇ ಅಲ್ಲಿ ಒಂದು ಕ್ರಮಬದ್ಧವಾಗಿ ಒಂದು ಆರ್ಡರ್ ಇಂದ ನಾನು ನಿಮಗೆ ಎಕ್ಸರ್ಸೈಸ್ ಅಲ್ಲಿ ಇರುವಂತಹ ಪ್ರತಿಯೊಂದು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಾ ಇದ್ದೀನಿ. ಸೊ ನೀವು ಅದೇ ರೀತಿ ಕಲಿಯೋದಕ್ಕೆ ಟ್ರೈ ಮಾಡಿ. ಈಗ 12 ಆಯ್ತು. ನೆಕ್ಸ್ಟ್ ನಂಬರ್ 15 ಗೆ ಸಪರೇಟ್ ಬರ್ಕೊಂಡು ಮಾಡೋಣ. 3 ಅಟ್ ಟೈಮ್ ಬರ್ಕೊಂಡು ಮಾಡಬಹುದು. ದಿಸ್ ವಿಲ್ ಬಿ ಈಸಿ ಅಂಡ್ ಮೋರ್ ಓವರ್ ಇಟ್ ವಿಲ್ ನಾಟ್ ಕಾಸ್ ಎನಿ ಕನ್ಫ್ಯೂಷನ್ ಅಮಾಂಗ್ ದ ಸ್ಟೂಡೆಂಟ್ಸ್. ಸೊ ಈಗ 3 5 15, 5 ಇಸ್ ದ ಪ್ರೈಮ್ ನಂಬರ್. ಸೊ ನಾವು ನೆಕ್ಸ್ಟ್ 15 ಇಲ್ಲಿ ಬರ್ಕೊಳ್ಳೋಣ. ಅದರ ಒಂದು ಪ್ರೈಮ್ ಫ್ಯಾಕ್ಟರೈಸೇಷನ್ ಫ್ಯಾಕ್ಟರ್ಸ್ ಇಂದ ಬರ್ಕೊಳ್ಳೋಣ. 3 ಇಂಟು 5. ನೆಕ್ಸ್ಟ್ ನಮಗೆ 21 ಇದೆ. ಸೊ 21 ಗೆ 3 7 21. 7 ಇಸ್ ದ ಪ್ರೈಮ್ ನಂಬರ್. ಸೊ ಅಲ್ಲಿಗೆ ಸ್ಟಾಪ್ ಮಾಡಕ್ಕೆ 21 ಗೆ ನಮಗೆ ಏನು ಬಂತು 3 ಇಂಟು 7. ಈಗ ನಾವೇನೇನ ಫೈಂಡ್ ಔಟ್ ಮಾಡಬೇಕು. ಸೊ HCF ನ ಮೊದಲು ಫೈಂಡ್ ಔಟ್ ಮಾಡಬೇಕು. ಅದಾದ್ಮೇಲೆ LCM ಅನ್ನ ಫೈಂಡ್ ಔಟ್ ಮಾಡಬೇಕು. ಓಕೆ, ಈಗ HCF ಫೈಂಡ್ ಔಟ್ ಮಾಡಬೇಕು ಅಂತ ಹೇಳಿದ್ರೆ ನೋಡಿ, 3 ಪಾಸಿಟಿವ್ ನಂಬರ್ಸ್ ನ ಫ್ಯಾಕ್ಟರ್ಸ್ ಗಳಲ್ಲಿ ಪ್ರೈಮ್ ಫ್ಯಾಕ್ಟರ್ಸ್ ಅಲ್ಲಿ ಸೇಮ್ ನಂಬರ್ಸ್ ರಿಪೀಟ್ ಆಗಿರ್ಬೇಕು. ಗ್ರೂಪ್ ಮಾಡಿ ನೋಡಿ. 3 ಇಲ್ಲೂ ಇದೆ, ಇಲ್ಲೂ ಇದೆ, ಇಲ್ಲೂ ಇದೆ. ನೋಡಿ, ಇದನ್ನ ನಾನು ಯಾವ ತರ ಈ ತರ ಬಾಕ್ಸ್ ತರ ಹಾಕೊಳ್ಳಿ. ಸೊ ಇನ್ಯಾವುದಾದ್ರು ಬೇರೆ ನಂಬರ್ 3 ರಲ್ಲೂ ರಿಪೀಟ್ ಆಗಿದೆಯಾ? ಈ 2 2 ಅನ್ನೋದು ಅಲ್ಲೇ ರಿಪೀಟ್ ಆಗಿದೆ. ಸೊ ಇದು ಬರೋದಿಲ್ಲ. ಈಗ 3 ಅನ್ನೋ ನಂಬರ್ಸ್ 3 ಪಾಸಿಟಿವ್ ನಂಬರ್ಸ್ ಅಲ್ಲೂ ರಿಪೀಟ್ ಆಗಿದೆ ಈ ಫ್ಯಾಕ್ಟರ್. ಸೊ HCF ಇಸ್ 3. HCF ಇಸ್ 3. ಅರ್ಥ ಆಗಿದೆ ಅನ್ಕೊಂತೀನಿ. ಈಗ LCM ಫೈಂಡ್ ಔಟ್ ಮಾಡಬೇಕು ಅಂದ್ರೆ ಮೊದಲು HCF ಎಷ್ಟು ಬಂದಿರುತ್ತೋ ಆ ನಂಬರ್ ಅನ್ನ ಬರ್ಕೊಂಡ್ಬಿಡಿ. 3 ಇಂಟು ಆ ನಂಬರ್ ಅನ್ನ ಬರ್ಕೊಂಡ್ಬಿಡಿ. ಇನ್ನ ಉಳಿಕೆ ನಂಬರ್, ಸೊ ಇಲ್ಲಿ 2 ಇಂಟು 2, 2 ಇಂಟು 2 ಇಂಟು ನೆಕ್ಸ್ಟ್ ಇಲ್ಲಿ 5 ಉಳಿದಿದೆ, 5 ಇಂಟು 7. ಈಗ ಇದನ್ನ ಮಲ್ಟಿಪ್ಲೈ ಮಾಡಿ. ಇಲ್ಲಿ ಇನ್ನೊಂದು ಮಕ್ಕಳು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ಗೊತ್ತಾಗುತ್ತೆ ನಿಮಗೆ. ನೆಕ್ಸ್ಟ್ 2 ನಂಬರ್ಸ್ ಅಲ್ಲಿ ಪೇರ್ ಬಂದ್ರು ಕೂಡ ಅದು LCM ಅಲ್ಲಿ ಸಿಂಗಲ್ ನಂಬರ್ ಅನ್ನ ತಗೊಬೇಕಾಗಿರುತ್ತೆ. ಸೊ ನೆಕ್ಸ್ಟ್ ಫರ್ದರ್ ಪ್ರಾಬ್ಲಮ್ಸ್ ಅಲ್ಲಿ ನಾವು ನೋಡೋಣ. ಈಗ 3 2 6, 6 2 12, 12 5 60, 67. ಸೊ ಈಗ ನಮಗೆ 67. ಸೊ ಅದನ್ನ ನೀವು ಮಲ್ಟಿಪ್ಲೈ ಮಾಡ್ಕೊಂಡ್ರೆ ನಿಮಗೆ ಎಷ್ಟು ಆನ್ಸರ್ ಬರುತ್ತೆ? 60 ಇಂಟು 7. ಸೊ ಓಕೆ, 7 6 42. ಸೊ ಆ 0 ನಲ್ಲಿ ಸೊ 420. ಸೊ ಅಲ್ಲಿಗೆ ಆನ್ಸರ್ ನಮಗೆ ಏನು ಬಂತು? LCM ಇಟ್ ಇಸ್ 420. ಸೊ ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟೂಡ್ ದಿಸ್ ಒನ್. ಇಲ್ಲಾಂದ್ರೆ ಇನ್ನೊಂದು ಸಲ ರಿವೈಸ್ ಮಾಡಿ, ಇನ್ನೊಂದು ಸಲ ಗಮನಿಸಿ ಮಕ್ಕಳೇ. ಈಗ ನೆಕ್ಸ್ಟ್ ಇದರಲ್ಲಿ ಇದು ಫಸ್ಟ್ ಸಬ್ ಕ್ವಶನ್ ಅದರಲ್ಲಿ. ಈಗ ನಾವು ಸೆಕೆಂಡ್ ಸಬ್ ಪ್ರಶ್ನೆಗೆ ಹೋಗೋಣ. ಸೆಕೆಂಡ್ ಸಬ್ ಪ್ರಶ್ನೆ ಯಾವುದಿತ್ತು? ಓಕೆ, ಸೊ ಈಗ ನಮ್ಮ ಟೆಕ್ಸ್ಟ್ ಬುಕ್ ಅಲ್ಲಿ ಇದೆ, ಆರ್ಡರ್ ಹೋಗ್ತಾ ಇದ್ದೀನಿ ನಾನು. 17, 23 ಅಂಡ್ 29 ಅಂಡ್ 29. ಓಕೆ, ಈಗ 17 ಗೆ ಸೊಲ್ಯೂಷನ್. 17 ಅನ್ನೋದು ಪ್ರೈಮ್ ನಂಬರ್. ಸೊ ಅದನ್ನೇ ಹಾಗೆ ಇಟ್ಕೊಂಡ್ಬಿಡಿ. ಓಕೆ ಓಕೆ, ಈಗ ಇಲ್ಲಿ 23, ಇಲ್ಲೂ 23 ಅನ್ನೋದು ಇದು ಪ್ರೈಮ್ ನಂಬರ್. 29 ಇಸ್ ಆಲ್ಸೋ ಪ್ರೈಮ್ ನಂಬರ್. ಸೊ ನಾವೇನು ಇಲ್ಲಿ ಪ್ರೀವಿಯಸ್ ಆಗಿ ಮಾಡ್ಕೊಂಡ್ರಲ್ವಾ ಆ ತರ ಇವೆಲ್ಲ ಯಾವುದು ಕಾಂಪೋಸಿಟ್ ನಂಬರ್ ಅಲ್ಲ. ಸೊ ನಾವೇನು ಮಾಡೋ ನೆಸೆಸಿಟಿ ಇಲ್ಲ, ಪ್ರೈಮ್ ನಂಬರ್ಸ್ ಡೈರೆಕ್ಟ್ ಆಗಿ ಕೊಟ್ಟಿರೋದ್ರಿಂದ. ನೋಡಿ, ಈಗ HCF ಮತ್ತೆ LCM. HCF ಈಗ ಯಾವ ಮೂರಲ್ಲೂ ಯಾವುದು ಕಾಮನ್ ಇಲ್ಲ. ಸೊ ಯಾವುದು ಕಾಮನ್ ಇಲ್ಲ ಅಂತ ಹೇಳಿದ್ರೆ ಯು ಶುಡ್ ರಿಮೆಂಬರ್ 1 ವಿಲ್ ಬಿ ದ HCF. ಓಕೆ, ಇದನ್ನ ಸ್ವಲ್ಪ ಅರ್ಥ ಮಾಡ್ಕೊಳ್ಳಿ ಮಕ್ಕಳೇ. 3 ಪಾಸಿಟಿವ್ ನಂಬರ್ಸ್ ಅಲ್ಲಿ ಎಲ್ಲ ಪ್ರೈಮ್ ನಂಬರ್ಸ್ ಯಾವುದು ರಿಪೀಟ್ ಆಗಲಿಲ್ಲ. ಓಕೆ, ನಾವಿಲ್ಲಿ ಗ್ರೂಪ್ ಮಾಡಿದ್ರಲ್ವಾ, ಇಲ್ಲಿ 3 3 3 ಬಂತು. ಸೊ ಇಲ್ಲೂ ಬೇರೆ ನಂಬರ್, ಇಲ್ಲೂ ಬೇರೆ ನಂಬರ್, ಇಲ್ಲೂ ಬೇರೆ ನಂಬರ್, ಎಲ್ಲ ಸಪರೇಟ್ ಬಂದಿದೆ. ಮೂರಲ್ಲೂ ಸೇಮ್ ಫ್ಯಾಕ್ಟರ್ಸ್ ಯಾವುದು ಬರಲಿಲ್ಲ ಅಂತ ಹೇಳಿದ್ರೆ ಸೊ ಆಗ ನಾವು ಏನ್ ಮಾಡಬೇಕು ಅಂತ ಹೇಳಿದ್ರೆ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಯಾವಾಗಲೂ ಏನಾಗಿರುತ್ತೆ? 1 ಆಗಿರುತ್ತೆ. ಓಕೆ, ಸೊ ಇದನ್ನ ನೀವು ಜ್ಞಾಪಕ ಇಟ್ಕೊಂಡಿರಬೇಕು. ಈಗ LCM ಇವು ಮೂರನ್ನು ನೀವು ಮಲ್ಟಿಪ್ಲೈ ಮಾಡಿ. LCM 17 ಇಂಟು 23 ಇಂಟು 29. ಇವು ಮೂರನ್ನು ನೀವು ಮಲ್ಟಿಪ್ಲೈ ಮಾಡಿದ್ರೆ ಸೊ ವಾಟ್ ಆನ್ಸರ್ ಯು ವಿಲ್ ಬಿ ಗೆಟ್ ಅಂತ ಹೇಳಿದ್ರೆ ನೀವು ಟ್ರೈ ಮಾಡ್ಕೊಳ್ಳಿ ಮಕ್ಕಳು. 11 3 9 ಮಲ್ಟಿಪ್ಲೈ ಮಾಡಿದ್ರೆ ಸೊ ದಟ್ ವಿಲ್ ಬಿ ದ LCM. ಸೊ HCF ಗೊತ್ತಾಗಿದೆ, LCM ಇಲ್ಲಿ ಮತ್ತೊಮ್ಮೆ ನೀವು ಗಮನಿಸ್ಕೊಳ್ಳಿ. ಓಕೆ, ಸೊ ನಾವು ಲೆಟ್ಸ್ ಮೂವ್ ಆನ್ ಟು ದ ನೆಕ್ಸ್ಟ್ ಥರ್ಡ್ ಒನ್. ಈಗ ಮೂರನೇ ಸಬ್ ಪ್ರಶ್ನೆ ಅದರಲ್ಲಿ ಮೂರನೇ ಸಬ್ ಪ್ರಶ್ನೆ ಯಾವುದು ಅಂತ ಹೇಳಿದ್ರೆ 8 9 25. 8 9 ಅಂಡ್ 25. ಓಕೆ, ಸೊ ಈಗ ಸೊಲ್ಯೂಷನ್ ಇದಕ್ಕೆ ನೋಡೋಣ. ಈಗ 8 ಗೆ ಸೇಮ್ ಫಸ್ಟ್ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ರಲ್ವಾ ಅದೇ ಮೆಥಡ್ ಅಲ್ಲಿ 2 4 8, 2 2 4. ಓಕೆ, ಅಲ್ಲಿಗೆ ಸ್ಟಾಪ್ ಮಾಡಿ. ಈಗ ಆಮೇಲೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಪ್ರಾಡಕ್ಟ್ ಅನ್ನ ಬರ್ಕೊಳ್ಳೋಣ. 9 ಮಾಡ್ಕೊಳ್ಳೋಣ. ಹಾಗೆ 3 3 9, ಅಲ್ಲಿಗೆ ಸ್ಟಾಪ್ ಮಾಡಿ. ನಾವು 25, 5 5 25, 5 1 5. ಓಕೆ,
ಸೊ 8ಗೆ ಯಾವ್ದು ಬಂತು 2 ಇಂಟು 2 ಇಂಟು 2 8ಗೆ. ನಾವು ನೆಕ್ಸ್ಟ್ 9ಗೆ 3 ಇಂಟು 3 ಓಕೆ 25ಗೆ 5 ಇಂಟು 5 ಇಂಟು 5. ಈಗ ಮಕ್ಕಳೇ ಸೊ HCF ಮತ್ತೆ LCM ನೋಡೋಣ. ಈಗ HCFಗೆ ಮೂರಲ್ಲೂ ಸೇಮ್ ನಂಬರ್ ಯಾವ್ದು ಬಂದಿದೆ, ಯಾವುದು ರಿಪೀಟ್ ಆಗಿಲ್ಲ. ಓಕೆ ಸೊ ಯಾವ್ದು ಗ್ರೂಪ್ ಮೂರಲ್ಲೂ ಗ್ರೂಪ್ ಮಾಡಕ್ ಆಗಲ್ಲ. ಸೊ ನೋಡಿ ಇಲ್ಲಿ ಕಾಮನ್ ನಂಬರ್ ಬಂತಲ್ವಾ, ಇಲ್ಲಿ 3 3 3 ಹಾಗೆ ಇಲ್ಲಿ ಯಾವ್ದು ಪ್ರೈಮ್ ಫ್ಯಾಕ್ಟರ್ ಸೇಮ್ ಪ್ರೈಮ್ ಫ್ಯಾಕ್ಟರ್ ಇಲ್ಲಿ ಬದಲಿಲ್ಲ. ಸೊ ಬದಲಿಲ್ಲ ಅಂತ ಹೇಳಿದ್ರೆ ಆಲ್ರೆಡಿ ಹ್ಯಾವ್ ಟೋಲ್ಡ್ ಆ ಟೈಮಲ್ಲಿ HCF ಏನಾಗಿರುತ್ತೆ 1 ಆಗಿರುತ್ತೆ. ಓಕೆ ಈಗ LCM ಇಲ್ಲಿರುವಂತಹ ಪ್ರತಿಯೊಂದು ನಂಬರ್ಸ್ ಅನ್ನ ಮಲ್ಟಿಪ್ಲೈ ಮಾಡ್ಕೊಳ್ಳಿ. ಇಲ್ಲೂ ಕೂಡ ಇನ್ನೊಂದು ರೂಲ್ ಫಾಲೋ ಆಗುತ್ತೆ. ನಮಗೆ ಇಲ್ಲಿ 2 ಬಂದಿದೆ, ಇಲ್ಲಿ 2 ಬಂದಿದೆ. ನೋಡಿ ಇವೆರಡು ನಂಬರ್ಸ್ ಅಲ್ಲಿ 2 ಬಂದಿದೆ, ಇಲ್ಲಿ ಬಂದಿಲ್ಲ ಅಂತ ಹೇಳಿದ್ರೆ ಆಗ ಒನ್ ಟೈಮ್ ಮಾತ್ರ ಪೇರ್ ಮಾಡ್ಕೊಬೇಕು. ಇದನ್ನ ಆಗ ಒನ್ ಟೈಮ್ ಮಾತ್ರ ತಗೋಬೇಕು. ಅದು ನೆಕ್ಸ್ಟ್ ಪ್ರಾಬ್ಲಮ್ ಅಲ್ಲಿ ನಾವು ನೋಡೋಣ. ಈಗ 2 ಇಂಟು 2 ಇಂಟು 2 ಇಂಟು 3 ಇಂಟು 3 ಇಂಟು 5 ಇಂಟು 5 ಇಷ್ಟು ಬರ್ಕೊಂಡು ಮಾಡಬೇಕು. 2 2 4 4 2 8 8 3 ಸೊ ಹಾಗೆ ಪ್ರತಿಯೊಂದು ನೀವು ಮಾಡ್ಕೊಂಡು ಹೋದ್ರೆ ಸೊ ಫೈನಲ್ ಆನ್ಸರ್ ಯು ವಿಲ್ ಗೆಟ್ ಇಸ್ 1800. ನೀವು ಮಲ್ಟಿಪ್ಲೈ ಒಂದು ಸಲ F4 ಅಲ್ಲಿ ಮಾಡ್ಕೊಳ್ಳಿ ಮಕ್ಕಳೇ. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್. ಓಕೆ ಸೊ ಈಗ ಫೋರ್ತ್. ಆತ್ಮೀಯ ವಿದ್ಯಾರ್ಥಿಗಳು, ಮತ್ತೊಂದು ಎಕ್ಸ್ಟ್ರಾ ಪ್ರಶ್ನೆಯನ್ನ ನಾವು ಸಾಲ್ವ್ ಮಾಡೋಣ. ಯಾಕಂತ ಹೇಳಿದ್ರೆ ಎಕ್ಸಾಮ್ಸ್ ಅಲ್ಲಿ ಅವರು ಸಂಖ್ಯೆಗಳು ಬದಲಾಯಿಸುವ ಸಾಧ್ಯತೆಗಳು ಹೆಚ್ಚಿರುತ್ತದೆ. ಸೊ ಅದರಿಂದ ಎಕ್ಸರ್ಸೈಸ್ ಪ್ರಾಬ್ಲಮ್ಸ್ ಅನ್ನ ನಾವು ಇಷ್ಟೊತ್ತು ಸಾಲ್ವ್ ಮಾಡಿದ್ವಿ. ಈಗ ಎಕ್ಸ್ಟ್ರಾ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡೋಣ. ನೋಡಿ ಸೇಮ್ ಆಸ್ ಯೂಶುವಲ್ 6ಗೆ ಪ್ರೈಮ್ ಫ್ಯಾಕ್ಟರ್ಸ್ ಅನ್ನ ಮಾಡಿ 2 3 6. ಓಕೆ ನಾವು 72ಗೆ ಹಾಗೆ ಮಾಡ್ಕೊಳ್ಳಿ. ಪಕ್ಕದಲ್ಲಿ ನಾವು 2 3 6 2 6 12 ಹಾಗೆ ಮತ್ತೆ 2 ಇಂದ 2 1 2 8 ಅದಾದ್ಮೇಲೆ 2 9 18 ಮತ್ತೆ 3 3 9 ಪ್ರೈಮ್ ನಂಬರ್ ಬಂತು. ಸ್ಟಾಪ್ ಮಾಡ್ಕೊಳ್ಳಿ. ಸೊ ಹಾಗೆ ನೆಕ್ಸ್ಟ್ 120ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡ್ಕೊಳ್ಳಿ. ಈಗ 120ಗೆ 2 6 12 ಸೊ 0. ಅದಾದ್ಮೇಲೆ ಮತ್ತೆ 2 3 6 0 ಹಾಗೆ ಕ್ಯಾರಿ ಡೌನ್ ಮಾಡ್ಕೊಂಡು ಹೋಗಿ. ಅದಾದ್ಮೇಲೆ 3 ಇಂದಾನೆ ಮಾಡಿ 3 1 3 ಮತ್ತೆ 0ನ ಕ್ಯಾರಿ ಡೌನ್ ಮಾಡ್ಕೊಳ್ಳಿ. ಈಗ 5 2 10 2 ಇಸ್ ದ ಪ್ರೈಮ್ ನಂಬರ್. ಸೊ ಈಗ ಎಲ್ಲ ಪ್ರೈಮ್ ನಂಬರ್ಸ್ಗಳನ್ನ ನೀವು ಬರ್ಕೊಳ್ಳಿ. 6 ಇಸ್ ಈಕ್ವಲ್ ಟು 6 ಅದೆಷ್ಟು ಬಂತು 2 ಮತ್ತೆ 3 2 ಇಂಟು 3 ಸ್ವಲ್ಪ ದೂರ ಬರ್ಕೊಳ್ಳಿ. ಸೊ ಅದಾದ್ಮೇಲೆ 72ಗೆ ನಮಗೆ ಎಷ್ಟು ಬಂತು 2 ಇಂಟು 2 ಇಂಟು 2 ಅದನ್ನ 2 ಕ್ಯೂಬ್ ಅಂತಾನು ಬರ್ಕೊಬಹುದು. 3 ಇಂಟು 3 3 ಸ್ಕ್ವೇರ್ ಅಂತ. ಅದು ಸ್ವಲ್ಪ ಕನ್ಫ್ಯೂಷನ್ ಮಾಡುತ್ತೆ. ಸೊ ಅದರಿಂದ ಸ್ಪ್ಲಿಟ್ ಮೆಥಡ್ ಅಲ್ಲೇ ಪ್ರತಿಯೊಂದು ನೀವು ಮಾಡಿದ್ರೆ ಈಸಿ ಆಗುತ್ತೆ. ನಾವು 120 ಸೊ 120 2 ಇಂಟು 2 ಇಂಟು 3 ಇಂಟು 5 ಇಂಟು 2. ಈಗ 3 ಈಗ ಇಲ್ಲಿ ಬಂದಿರುವಂತಹ ಫ್ಯಾಕ್ಟರ್ಸ್ ಅಲ್ಲಿ 3ರಲ್ಲೂ ಸೇಮ್ ಅಂಕೆ ಯಾವ್ದಾದ್ರು ಇದೆಯಾ ನೋಡಿ. ನೋಡಿ ಇಲ್ಲೇ ನಮಗ್ ಕಾಣಿಸ್ತಾ ಇದೆ 2 2 2 ಇಲ್ಲಿ ಬಂದಿದೆ. ಸೊ ಇದಕ್ಕೆ ಒಂದು ಗ್ರೂಪ್ ಅನ್ನ ಮಾಡಿ ಇದು HCF ಫೈಂಡ್ ಔಟ್ ಮಾಡೋದಕ್ಕೆ ಇದು HCF ಆಗುತ್ತೆ. ಈಗ LCM ಅಲ್ಲಿ ಸ್ವಲ್ಪ ಟ್ವಿಸ್ಟ್ ಇದೆ. ಮೊದಲು HCF ಬರ್ದು ಬಿಡಿ. HCF ಇಸ್ ಈಕ್ವಲ್ ಟು ಇನ್ಯಾವುದಾದ್ರು 3 ಬಂದಿದೆಯಾ, ಆ ಸಂಖ್ಯೆ 3 ಬಂದಿದೆ. ಇಲ್ಲಿ ನೋಡಿ 3 ಇಲ್ಲೂ ಇದೆ, ಇಲ್ಲೂ ಇದೆ, ಇದರಲ್ಲೂ ಇದೆ, 3ರಲ್ಲೂ ಇದೆ. ಸೊ ನೀವು ಅದನ್ನ ಒಂದು ಗ್ರೂಪ್ ಮಾಡ್ಕೊಳ್ಳಿ. ಓಕೆ ಸೊ ಹಾಗಾದ್ರೆ ನಮಗೆ ಈಗ HCF ಎಷ್ಟಾಯ್ತು 2 ಇಂಟು 3 2 3 6. ಓಕೆ ಮಕ್ಕಳೇ, ಇದರಲ್ಲಿ 3 ಪಾಸಿಟಿವ್ ಇಂಟಿಜರ್ಸ್ ಕೊಟ್ಟಾಗ ನೀವು HCF ಮತ್ತೆ LCM ಫೈಂಡ್ ಔಟ್ ಮಾಡ್ತಾ ಇದ್ದಾಗ HCF ಪ್ರೈಮ್ ಫ್ಯಾಕ್ಟರ್ಸ್ 3ರಲ್ಲೂ ಸೇಮ್ ಸಂಖ್ಯೆ ಬಂದಿದ್ರೆ ಸೊ ಅದನ್ನ ಬರ್ಕೊಬೇಕು. ನೋಡಿ ಇಲ್ಲಿ 2 2 2 ಬಂದಿದೆ. ಸೊ ನಾನು ಒಂದು ಸಲ ಬರ್ಕೊಂಡಿದ್ದೀನಿ. ಮತ್ತೆ ಇವು 3ಅನ್ನು ಗ್ರೂಪ್ ಮಾಡಿದ್ದೀನಿ, 3ರಲ್ಲೂ ಬಂದಿದೆ. ಸೊ ಅದರಿಂದ 3 2 3 6 ಆಗುತ್ತೆ. 6 ವಿಲ್ ಬಿ ದ HCF ಆಗುತ್ತೆ. ಈಗ ನಾವು LCM ಗೆ ಹೋಗೋಣ. LCM ಇಲ್ಲಿ ಸ್ವಲ್ಪ ಮತ್ತೊಂದು ಟ್ವಿಸ್ಟ್ ಇದೆ ನೋಡ್ಕೊಳ್ಳಿ. ಈಗ ನಾನು ಹೇಳಿದೆ ನಿಮಗೆ ಮೊದಲು LCM ಫೈಂಡ್ ಔಟ್ ಮಾಡ್ತಾ ಇದ್ದಾಗ HCF ಏನ್ ಆನ್ಸರ್ ಬಂದಿರುತ್ತೋ ಅದನ್ನ ಬರ್ದು ಬಿಡಿ ಮೊದಲು 6 ಇಂಟು. ಈಗ ಮತ್ತೆ ನೀವು ನೋಡಿ ಇವು ಎರಡರಲ್ಲೂ ಮತ್ತೆ ಒಂದು ಸಂಖ್ಯೆ ಕಾಮನ್ ಬಂದಿದೆ, ಈ 2 ಕಾಮನ್ ಬಂದಿದೆ. ಅದನ್ನ ಒಂದು ಸಲ ಮಾತ್ರ ನೀವು ಬರಿಬೇಕು. ಓಕೆ ಸೊ ಅದಾದ್ಮೇಲೆ ಇಲ್ಲಿ ಸಿಂಗಲ್ 2 ನೋಡಿ ಈ ತರ ನೀವು ಅಡ್ಡಡ್ಡವಾಗಿ ಸೇಮ್ ನಂಬರ್ ಬಂದ್ರೆ ಓಕೆ ರೈಟ್, ನೋ ಪ್ರಾಬ್ಲಮ್, ಗ್ರೂಪ್ ಮಾಡಂಗಿಲ್ಲ. ವರ್ಟಿಕಲ್ ಆಗಿ ಗ್ರೂಪ್ ಮಾಡಬೇಕು. ಓಕೆ ಸೊ ಈಗ ನಾವು 6 ಬರ್ಕೊಂಡಿದೀವಿ. ಇನ್ ಮಿಕ್ಕಿದ್ದು ಈ ಗ್ರೂಪ್ ಈ ಜೊತೆಯಿಂದ ಒಂದು ನಂಬರ್ 2 ಮತ್ತೆ ಇಲ್ಲಿ ನೋಡಿ ಸಿಂಗಲ್ ನಂಬರ್ ಇದೆ 2, ಆ 2ನ ಬರ್ಕೊಳ್ಳಿ.
ಅದಾದ್ಮೇಲೆ ಇಲ್ಲಿ 3 ಇದೆ ಇಂಟು 3. ಓಕೆ, ಅದಾದ್ಮೇಲೆ ಇಂಟು 5 ಇಲ್ಲಿ ನೋಡಿ, ಇಲ್ಲೂ ಮತ್ತೆ ಜೊತೆ ಮಾಡಬಹುದು ನಾವು. ಈ 2ಗೆ ಮತ್ತೆ ಈ 2ಗೆ ಜೊತೆ ಮಾಡಬಹುದು. ಓಕೆ, ಇದು ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ, ಪಾಸ್ ಮಾಡ್ಕೊಂಡು ನೋಡ್ಕೊಳ್ಳಿ. ನೋಡಿ, ನಾನು ಮತ್ತೊಮ್ಮೆ ಎಕ್ಸ್ಪ್ಲೈನ್ ಮಾಡ್ತೀನಿ. LCM ಮಾಡ್ತಾ ಇದ್ದಾಗ ಇವು ಎರಡೆರಡು ಆಯ್ತು. LCM ಅಲ್ಲಿ ನಾವು HCF ಅಲ್ಲಿ ಬರ್ಕೊಂಡಿದ್ವಿ, ಅದನ್ನ ಬರೆದು ಬಿಟ್ವಿ. ಯಾವುದು 2 ಮತ್ತೆ ಈ 3 ಮೂರರ ಒಂದು ಗ್ರೂಪ್. ಈಗ ನೋಡಿ 2 ಇಲ್ಲೂ ಬಂದಿದೆ, 2 ಇಲ್ಲೂ ಬಂದಿದೆ. ಹಾಗಾದ್ರೆ 2 ಸಲ ಮಾತ್ರ ತಗೊಳ್ಳಿ. ಈ ಒಂದು ಜೊತೆಯಿಂದ ಈ 2 ಬರ್ಕೊಂಡಿದ್ದೀನಿ, ಇದರ ಜೊತೆಯಿಂದ ಒಂದು 2 ಬರ್ಕೊಂಡಿದ್ದೀನಿ. ಓಕೆ, ಮತ್ತೆ ಇಲ್ಲಿ 3 ಮತ್ತೆ ಓಕೆ, ಇಲ್ಲಿ 3 ಮಾತ್ರ ಉಳ್ಕೊಂಡಿದೆ ನೋಡಿ. ಇಲ್ಲಿ ಜಸ್ಟ್ ಈ 3 ಮಾತ್ರ ಉಳ್ಕೊಂಡಿದೆ ಸಿಂಗಲ್. ಈ 5 ಮಾತ್ರ ಸಿಂಗಲ್ ಇರೋದನ್ನ ಮತ್ತೆ ಬರ್ಕೊಳ್ಳಿ. ಓಕೆ, ಸೊ ಈ ತರ ಪ್ರಶ್ನೆಗಳು ನಿಮಗೆ ಎಕ್ಸಾಮ್ ಅಲ್ಲಿ ಕೇಳೋ ಅವಕಾಶ ಇರುತ್ತೆ, ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಇಂಥವನ್ನ ನೀವು ಪದೇ ಪದೇ ಪ್ರಾಕ್ಟೀಸ್ ಮಾಡಿ ಮಕ್ಕಳೇ. ಸೊ ಈಗ ಇದನ್ನ ನೀವು ಮಲ್ಟಿಪ್ಲೈ ಮಾಡಿದ್ರೆ 6 2 12, 12 2 24. ಹಾಗೆ ನೀವು ಮಾಡ್ಕೊಂಡು ಹೋದ್ರೆ ದ ಫೈನಲ್ ಆನ್ಸರ್ ಯು ವಿಲ್ ಗೆಟ್ 360. ಓಕೆ, ನೀವು ಇಲ್ಲಿ ಪಕ್ಕದಲ್ಲಿ ಬೇಕಾದ್ರೆ ಈ ಪ್ರಾಬ್ಲಮ್ ಮಾಡ್ತಾ ಇದ್ದಾಗ ಬರ್ಕೊಂಡಿರಿ. ಬೋತ್ 2 numbers ಕಾಮನ್ ಮೀನ್ಸ್ ಟೇಕ್ 1 time. ಓಕೆ, ಬೋತ್ 2 factors common means take 1 time. ಓಕೆ, ಸೊ ಇದನ್ನ ನೀವು 2-3 ಬಾರಿ ಪ್ರಾಕ್ಟೀಸ್ ಮಾಡಿ. ಈ ತರ ಒಂದು ಪ್ರಶ್ನೆಗಳು ಮೋಸ್ಟ್ ಇಂಪಾರ್ಟೆಂಟ್ ತಗೋಗೋಣ. ಓಕೆ ಮಕ್ಕಳೇ, ನಾವು ಈಗ ಥರ್ಡ್ ಕ್ವಶನ್ ಅಲ್ಲಿ ಎಕ್ಸರ್ಸೈಸ್ 1.1 ಥರ್ಡ್ ಕ್ವಶನ್ ಅಲ್ಲಿ 1 2 3 ಇವು 3 ಪ್ರಾಬ್ಲಮ್ಸ್ ಅನ್ನ ಈಗ ನಾವು ಸಾಲ್ವ್ ಮಾಡಿದ್ವಿ. ಈಗ ನೆಕ್ಸ್ಟ್ ಫೋರ್ತ್ ಪ್ರಶ್ನೆ ಹೋಗೋಣ. ನೋಡಿ, ಫೋರ್ತ್ ಪ್ರಶ್ನೆ, ಗಿವನ್ ದಟ್ HCF ಆಫ್ 306, 657 is equal to 9. Find LCM of 306, 657. ಓಕೆ, ಈಗ ಇದನ್ನ ನಾವು ಸಾಲ್ವ್ ಮಾಡೋಣ, ಫೋರ್ತ್ ಪ್ರಶ್ನೆನ. ಓಕೆ ಮಕ್ಕಳೇ, ಸೊ ನಾವು ಹಿಂದಿನ ಒಂದು ವಿಡಿಯೋದ್ರಲ್ಲಿ ಕಲ್ತಿದ್ದೀವಿ ನೋಡಿ. ಇದನ್ನ ನಾನು ಮತ್ತೊಮ್ಮೆ ನಿಮಗೆ ತೋರಿಸ್ತಾ ಇದ್ದೀನಿ. HCF ಆಫ್ A ಇಂಟು B ಅಂದ್ರೆ 2 numbers, 2 positive integers ಇಂಟು LCM is equal to A ಇಂಟು B. ಸೊ ಅದನ್ನ ನಾವು ಹೇಗೆ ಬರ್ಕೊಂತ ಇದ್ವಿ? HCF ಇಂಟು LCM is equal to A ಇಂಟು B. isn't it? ವೆರಿಫಿಕೇಶನ್ ಗೆಲ್ಲ ನಾವು ಯೂಸ್ ಮಾಡ್ತಾ ಇದ್ವಿ. ಈಗ ಇವರು ಇಲ್ಲಿ ಮೊದಲು ಅದನ್ನ ಬರ್ಕೊಳ್ಳೋಣ. HCF ಇಂಟು LCM is equal to A ಇಂಟು B. ಓಕೆ, ಸೊ ಇದಕ್ಕೊಂದು ಬಾಕ್ಸ್ ಅನ್ನ ಹಾಕಿ. ಈಗ HCF ಆಫ್ ದೀಸ್ 2 numbers ಅವ್ರು ಎಷ್ಟು ಕೊಟ್ಟಿದ್ದಾರೆ? 9 ಅಂತ ಕೊಟ್ಟಿದ್ದಾರೆ. ಇಂಟು LCM ನಾವು ಫೈಂಡ್ ಔಟ್ ಮಾಡಬೇಕು, ಅದಕ್ಕೆ LCM ಹಾಗೆ ಬರ್ಕೊಳ್ಳಿ ನೀವು. LCM ಈಗ A ಇಂಟು B, ಯಾವ್ದಿದು A ಇಂಟು B ಅಂದ್ರೆ ಇವು ಇಲ್ಲಿ ಕೊಟ್ಟಿರುವಂತಹ ನಂಬರ್, ಇದು ಮೊದಲನೇ ನಂಬರ್ A, ಇದು ಎರಡನೇ ನಂಬರ್ B. 306 ಇಂಟು 657. ಓಕೆ, ಸೊ ಈಗ ಇದನ್ನ ನಾವು LCM ಹಾಗೆ ಬರ್ಕೊಳ್ಳೋಣ. ಇಸ್ ಈಕ್ವಲ್ ಟು 306 ಇಂಟು 657 ಹೋಲ್ ಡಿವೈಡೆಡ್ ಬೈ, ಸೊ ಇಲ್ಲಿ 9 ಇದೆ, ಈ 9 ಈ ಕಡೆ ಕಳ್ಸೋಣ. ಸೊ 9 ಆಗುತ್ತದು. ಈಗ ಇದನ್ನ ಮಲ್ಟಿಪ್ಲೈ ಮಾಡೋಣ. ನ್ಯೂಮರೇಟರ್ ಅಲ್ಲಿರುವಂತ 306 ಇದನ್ನ ಮಲ್ಟಿಪ್ಲೈ ಮಾಡೋಣ, ಇಲ್ಲ ಸಿಂಪ್ಲಿಫೈ ಮಾಡಿ ಕೂಡ ನೀವು ಮಲ್ಟಿಪ್ಲೈನ ಮಾಡ್ಕೊಬಹುದು. ಸಿಂಪ್ಲಿಫೈ ಮಾಡ್ಕೊಳ್ಳೋಣ ಮಕ್ಕಳೇ. ಸೊ ಇದನ್ನ 3 1s ಟೇಬಲ್ ಇಲ್ಲಿ 3 3s 9, 3 1s 3 0 ಹಾಗೆ ಇಟ್ಕೊಳ್ಳಿ. 3 2s 6 ಹೋಗುತ್ತಿದ್ದು, ಮತ್ತೆ 3 1s ಇದು 3 3s 9, 1 ಉಳಿಯುತ್ತೆ 12 ಆಗುತ್ತೆ. 3 4s 12. ಓಕೆ, ಸೊ ಅಲ್ಲಿಗೆ ಯಾವುದು ಬಂತು ನಮಗೆ? 34 ಇಂಟು 657 ಬಂತು. ಸೊ ಇದನ್ನ 2 ಡಿಜಿಟ್ಸ್ ಈ ಕಡೆ ಬರ್ಕೊಂಡ್ರೆ ನಮಗೆ ಮಲ್ಟಿಪ್ಲಿಕೇಶನ್ ಈಸಿ ಆಗುತ್ತೆ. 657 ಇಂಟು 34 ನ ನಾವು ನಾರ್ಮಲ್ ಆಗಿ ಮಲ್ಟಿಪ್ಲೈ ಮಾಡೋಣ. ವಿ ವಿಲ್ ಗೆಟ್ ದ ಆನ್ಸರ್. ಸೊ 4 7s 28 ಕ್ಯಾರಿ 2, 4 5s 20 ಕ್ಯಾರಿ 2 22. ಓಕೆ, ಸೊ ಅಲ್ಲಿಗೆ ಮತ್ತೆ 2 4 6s 24, ಮತ್ತೆ ಇದೇನಾಯ್ತು 26 ಆಗುತ್ತೆ. ಇಲ್ಲಿ 1 ಡಿಜಿಟ್ ಬಿಡಿ. 3 7s 21 ಕ್ಯಾರಿ 2, 3 5s 15 17 ಕ್ಯಾರಿ 1. ಓಕೆ, 3 6s 18 ಮತ್ತೆ 19 ಆಗುತ್ತೆ. ಇಲ್ಲಿ 8 2 1s 2, 6 ಮತ್ತೆ 7 ಎಷ್ಟಾಯ್ತು 13 ಕ್ಯಾರಿ 1
ಮತ್ತೆ ಇಲ್ಲಿ 9 + 1 10, 12 ಕ್ಯಾರಿ 1, 1 + 1 2. ಸೊ ಅಲ್ಲಿಗೆ LCM is equal to 2238. ಸೊ ದಿಸ್ ಇಸ್ ದ ಆನ್ಸರ್ ಫಾರ್ ದ 4th ಪ್ರಶ್ನೆ. ಓಕೆ ಮಕ್ಕಳೇ, ಈಗ ಮತ್ತೆ ಒಂದು ಎಕ್ಸ್ಟ್ರಾ ಪ್ರಶ್ನೆನ ಇದೆ ಮೇನಲ್ಲಿ. ಸೊ ಯಾವ ತರ ಇದನ್ನ ಯೂಸ್ ಮಾಡಿಕೊಂಡು ಸಾಲ್ವ್ ಮಾಡಿದ್ರು ಹಾಗೆ ಸಾಲ್ವ್ ಮಾಡೋಣ. ನೋಡಿ, ಇಲ್ಲಿ ಕೇಳಿದರೆ LCM ಆಫ್ 6 and 20. ಈ 6 ಮತ್ತೆ 20 ಅನ್ನೋದು A and B ಈ 60, ಅಂದ್ರೆ LCM ಅನ್ನೋದು 60 ಇದೆ. ಹಾಗಾದ್ರೆ HCF ಫೈಂಡ್ ಔಟ್ ಮಾಡಬೇಕು. ನಾವು ಪ್ರೀವಿಯಸ್ ಪ್ರಾಬ್ಲಮ್ ಅಲ್ಲಿ LCM ಫೈಂಡ್ ಔಟ್ ಮಾಡಿದ್ವಿ. ಈಗ HCF ಫೈಂಡ್ ಔಟ್ ಮಾಡೋಣ. ಕೆಲವು ಟೈಮಲ್ಲಿ A ಮತ್ತೆ B ಫೈಂಡ್ ಔಟ್ ಮಾಡೋದಕ್ಕೂ ಕೇಳ್ತಾರೆ. ಸೊ ಮೊದಲು ನೀವೇನ್ ಮಾಡಬೇಕು ಅಂತ ಹೇಳಿದ್ರೆ, ನೀವು ಇದನ್ನ ನಾರ್ಮಲ್ ಮೆಥಡ್ ಅಲ್ಲೂ ಫೈಂಡ್ ಔಟ್ ಮಾಡಬಹುದು. ಇಲ್ಲಿ ಸಮ್ ಟೈಮ್ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ, ಬೈ ಯೂಸಿಂಗ್ ದಿಸ್ HCF ಅಂಡ್ LCM is equal to A into B ಅಂತಾನೆ ಕೇಳ್ತಾರೆ. ನಾವು ಅದೇ ಮೆಥಡ್ ಅಲ್ಲಿ ಮಾಡೋಣ. ಈಗ HCF ಇಂಟು LCM is equal to A into B ಇದನ್ನ ಬರ್ಕೊಳ್ಳಿ. ಈಗ ನಮಗೇನು HCF ಫೈಂಡ್ ಔಟ್ ಮಾಡಬೇಕು. HCF ಆಸ್ ಇಟ್ ಈಸ್ ಬರ್ಕೊಳ್ಳಿ. ಇಂಟು LCM ಎಷ್ಟು ಕೇಳಿ ಹೇಳಿದರೆ 60 is equal to A and B ಅಂದ್ರೆ 6 into 20, 6 into 20. ಸೊ HCF is equal to ಇದನ್ನ ಮಲ್ಟಿಪ್ಲೈ ಮಾಡಿ ಇದನ್ನ ಡಿನಾಮಿನೇಟರ್ ತಗೊಂಡ್ಬನ್ನಿ. 6 2s are 12 ಅಂದ್ರೆ 120 ಆಗುತ್ತೆ. ಡಿವೈಡೆಡ್ ಬೈ 60, 0 0 ಕ್ಯಾನ್ಸಲ್ ಆಗುತ್ತೆ. 6 1s 6 2s. ಓಕೆ, HCF is equal to 2 ಆಗುತ್ತೆ. ಇದು ನಮ್ಮ ಆನ್ಸರ್. HCF is equal to 2. ಓಕೆ, ಇದನ್ನ ನಾವು ಇನ್ನೊಂದು ಮೆಥಡ್ ಅಲ್ಲಿ ಮಾಡಬಹುದು. ಅಲ್ಲೇನಾದ್ರೂ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ ಅಂದ್ರೆ ನಾವು ನಾರ್ಮಲ್ ಮೆಥಡ್ ಅಲ್ಲೂ ಮಾಡಬಹುದು. ಪ್ರೈಮ್ ಫ್ಯಾಕ್ಟರೈಸೇಷನ್ ಮೆಥಡ್ ಅಲ್ಲೂ ಮಾಡಬಹುದು. ನೋಡಿ, 6 ಗೆ ಪ್ರೈಮ್ ಫ್ಯಾಕ್ಟರೈಸೇಷನ್ ಮಾಡಿದ್ರೆ 2 3s 6, ಮತ್ತೆ 20 ಗೆ 5 4s 20, ಸೊ 2 2s 4. ಈಗ 6 is equal to 2 into 3 ಪ್ರೈಮ್ ಫ್ಯಾಕ್ಟರ್ಸ್ ಬರ್ಕೊಂಡಿದೀವಿ. 20 ಗೆ ಪ್ರೈಮ್ ಫ್ಯಾಕ್ಟರ್ಸ್ ಬಂದು 5 into 2 into 2. ಓಕೆ, ಈಗ ನಮಗೆ HCF ಮಾತ್ರ ಫೈಂಡ್ ಔಟ್ ಮಾಡಬೇಕು. HCF ಅಂತ ಹೇಳಿದ್ರೆ ನಮಗೆ ಗೊತ್ತಿದೆ, ಗ್ರೂಪ್ ಮಾಡಬೇಕು. ಸೊ ಎರಡರಲ್ಲೂ ಸೇಮ್ ಬಂದಿರುವಂತಹ ಸಂಖ್ಯೆ ಯಾವುದು 2 ಅಂತ ಬಂದಿದೆ, ಅದನ್ನ ಒನ್ ಟೈಮ್ ಬರೆಯೋದು ಇದೆ HCF. ನೋಡಿ, ಹೀಗಾದ್ರೂ ಮಾಡಬಹುದು, ಹೀಗಾದ್ರೂ ಮಾಡಬಹುದು, ಬಟ್ ಈ ಮೆಥಡ್ ಅಲ್ಲಿ ಮಾಡಿ. ಓಕೆ, ಅಲ್ಲಿ ಸ್ಪೆಸಿಫಿಕ್ ಆಗಿ ಕೇಳಲಿಲ್ಲ ಅಂದ್ರೆ ಓಕೆ ರೈಟ್, ಯು ಕ್ಯಾನ್ ಏಬಲ್ ಟು ಡೂ ಲೈಕ್ ದಿಸ್. ಇಫ್ ದೇ ಹ್ಯಾವ್ ಆಸ್ಕ್ಡ್ ಸ್ಪೆಸಿಫಿಕಲಿ ಟು ಡೂ ಲೈಕ್ ದಿಸ್ ಓನ್ಲಿ, ಸೊ ಯು ಮಸ್ಟ್. ಓಕೆ, ಸೊ ಇದೊಂದು ಎಕ್ಸ್ಟ್ರಾ ಪ್ರಶ್ನೆ. ಟೆಕ್ಸ್ಟ್ ಬುಕ್ ಅಪಾರ್ಟ್ ಇರುವಂತಹ ಸಂಖ್ಯೆಗಳು ಬದಲಾವಣೆ ಮಾಡಿದೀವಿ. ಸೊ ಈಗ ನಿಮಗೋಸ್ಕರ ಒಂದು ಹೋಮ್ ವರ್ಕ್ ಅನ್ನ ನಾನು ಕೊಡ್ತೀನಿ. ಹೋಮ್ ವರ್ಕ್ ಅನ್ನ ಮಾಡಿ, ಸೊ ಅದನ್ನ ಆನ್ಸರ್ ಕರೆಕ್ಟ್ ಆಗಿ ಬಂದ್ರೆ ಕಾಮೆಂಟ್ ಬಾಕ್ಸ್ ಅಲ್ಲಿ ಎಸ್ ಐ ಗಾಟ್ ಆನ್ಸರ್ ಅಂತ ಹಾಕಿ ಮಕ್ಕಳೇ. ಕಾಪಿ ಮಾಡ್ಕೊಳ್ಳಿ ಮಕ್ಕಳೇ. If the HCF of 26 and 91 is 13, find their LCM. ನೋಡೋಣ ಯಾರು ಮಾಡ್ತಿರೋ ಅದನ್ನ, ಇದರ ಆನ್ಸರ್ ಅನ್ನ ನೀವು ಕಾಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಥ್ಯಾಂಕ್ ಯು ವೆರಿ ಮಚ್. ನೆಕ್ಸ್ಟ್ ಫರ್ದರ್ ಕಾನ್ಸೆಪ್ಟ್ ಅನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ.